ಮೋದಿ ಸರ್ಕಾರದ 90,000 ಕೋಟಿ ರೂಪಾಯಿಗಳ ದಿ ಗ್ರೇಟ್ ನಿಕೋಬಾರ್ ಯೋಜನೆಯ ಸುತ್ತ ವಿವಾದಗಳಿವೆ. ವಿರೋಧ ಪಕ್ಷಗಳು, ಬುದ್ಧಿಜೀವಿಗಳು, ಪರಿಸರವಾದಿಗಳು ಎಲ್ಲರೂ ಇದನ್ನ ಬಲವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರ ಈ ಯೋಜನೆಯನ್ನ ಕಾರ್ಯತಂತ್ರದ ದೃಷ್ಟಿಯಿಂದ ಮಹತ್ವದ್ದು ಅಂತ ಹೇಳ್ತಾ ಇದೆ. ಈ ಯೋಜನೆ ಸಂಪರ್ಕ, ವ್ಯಾಪಾರ ಮತ್ತೆ ಇಂಧನ ಭದ್ರತೆಗೆ ಪೂರಕ ಅಂತ ಸರ್ಕಾರ ಹೇಳುತ್ತೆ. ಇದು ಚೀನಾವನ್ನ ಎದುರಿಸುತ್ತೆ ಮತ್ತೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ಉಪಸ್ಥಿತಿಯನ್ನ ಬಲಪಡಿಸುತ್ತೆ. ಇದು ಹಾಂಗ್ಕಾಂಗ್ಗೆ ಭಾರತದ ಪರ್ಯಾಯ ಆಗಬಹುದು ಅಂತ ಹಲವರು ನಂಬುತ್ತಾರೆ. ಇದು ನಮ್ಮ ಆರ್ಥಿಕತೆಗೆ ಪ್ರಯೋಜನವನ್ನ ನೀಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಮತ್ತೊಂದು ಕಡೆಗೆ ರಾಹುಲ್ ಗಾಂಧಿ ಅವರು ಮೋದಿ ಸರ್ಕಾರ ರಾಷ್ಟ್ರೀಯ ಭದ್ರತೆ ನೆಪದಲ್ಲಿ ದೊಡ್ಡ ನಿರ್ಮಾಣ ಯೋಜನೆಯನ್ನ ತನ್ನ ಸ್ನೇಹಿತರಿಗೆ ಹಸ್ತಾಂತರಿಸೋದಕ್ಕೆ ಬಯಸುತ್ತೆ ಅಂತ ಹೇಳಿದ್ದಾರೆ. ಇದು ಪರಿಸರವನ್ನ ನಾಶಪಡಿಸೋದಲ್ಲದೇನೆ ಅಂತಹ ಯೋಜನೆಗಳ ಭವಿಷ್ಯವು ಕೂಡ ಅನಿಶ್ಚಿತ. ತೆರಿಗೆದಾರರ ಹಣ ಕೂಡ ವ್ಯರ್ಥ ಆಗಬಹುದು ಅನ್ನೋದು ಅವರ ಅಭಿಪ್ರಾಯ ಆಗಿದೆ. I am standing in the Nicobar Islands in the middle of what is easily the most beautiful forest that I've ever seen in my life. Thousands and thousands and thousands of acres of rainforest, and what is happening here is that all these trees are going to be cut with total disregard for the people who live here, with total disregard for the damage this is going to do to India's ecology. It's amazing that 160 square kilometers of this forest are being chopped up so that one businessman, Mr. Adani, can fulfill his fantasies. Just the wood here is worth lakhs of crores. And by the way, this is just the part of the forest that we were able to enter. I'd like to show you the part that we couldn't enter because it's so thick and it has so many trees. ಈಗ ಸರ್ಕಾರ ಮತ್ತೆ ಅದರ ಐಟಿ ಸೆಲ್ ಈ ಒಂದು ನಿಕೋಬಾರ್ ಯೋಜನೆಯನ್ನ ಪ್ರಶ್ನೆ ಮಾಡುವಂತ ಮತ್ತೆ ವಿರೋಧ ಮಾಡುವಂತ ಎಲ್ಲರನ್ನ ಚೀನಿ ಏಜೆಂಟರು ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡಿವೆ. ಗ್ರೇಟ್ ನಿಕೋಬಾರ್ ದ್ವೀಪ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳ ದಕ್ಷಿಣ ಭಾಗ ಆಗಿದೆ. ಅಲ್ಲಿ ಸಾಕಷ್ಟು ಕಾಡುಗಳು, ಅಪರೂಪದ ವನ್ಯಜೀವಿಗಳು ಮತ್ತೆ 2 ಸ್ಥಳೀಯ ಬುಡಕಟ್ಟುಗಳನ್ನ ನಾವಲ್ಲಿ ಕಾಣಬಹುದು. ಆದ್ರೆ ಈಗ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಸಂಭವಿಸಲಿದೆ. ಮೆಗಾ ಮೂಲಸೌಕರ್ಯ ಯೋಜನೆಗೆ ಅನುಮೋದನೆಯನ್ನ ನೀಡಲಾಗಿದೆ. ಈ ದ್ವೀಪವನ್ನ ಪ್ರಮುಖ ಟ್ರಾನ್ಸ್‌ಶಿಪ್‌ಮೆಂಟ್ ಕೇಂದ್ರ ಮತ್ತೆ ಕಾರ್ಯತಂತ್ರದ ರಕ್ಷಣಾ ಹೊರಟಾಣಿಯಾಗಿ ಪರಿವರ್ತಿಸೋದು ಇದರ ಉದ್ದೇಶ ಆಗಿದೆ. ಈ ಯೋಜನೆಯ ವ್ಯಾಪ್ತಿ ದ್ವೀಪದ ಒಟ್ಟು ಭೂಪ್ರದೇಶದ 18% ರಷ್ಟಿದೆ. ಮತ್ತೆ ಸಿಂಗಾಪುರದಂತಹ ನಗರವನ್ನ ಇಲ್ಲಿ ನಿರ್ಮಿಸಲಾಗುತ್ತೆ. ಅತ್ಯಾಧುನಿಕ ವಾಣಿಜ್ಯ ಬಂದರು ಮತ್ತೆ ಇದು ಮಿಲಿಟರಿ ಉದ್ದೇಶಗಳು ಕೂಡ ಇದರಲ್ಲಿ ಬರುತ್ತವೆ. ಈ ಯೋಜನೆಯ ಕೇಂದ್ರ ಬಿಂದು ಗಲಾಥಿಯಾ ಕೊಲ್ಲಿಯಲ್ಲಿರುವಂತಹ ದೊಡ್ಡ ಅಂತಾರಾಷ್ಟ್ರೀಯ ಕಂಟೈನರ್ ಟ್ರಾನ್ಸ್‌ಶಿಪ್‌ಮೆಂಟ್ ನ ಟರ್ಮಿನಲ್ ಆಗಿದೆ. ಈ ನೀರು ತುಂಬಾನೇ ಆಳವಾಗಿದ್ದು ವಿಶ್ವದ ಅತಿ ದೊಡ್ಡ ಕಂಟೈನರ್ ಹಡಗುಗಳು ಇಲ್ಲಿ ಡಾಕ್ ಆಗಬಹುದು. ಇದು ಅಂತಾರಾಷ್ಟ್ರೀಯ ಹಡಗು ಮಾರ್ಗಗಳಿಗೆ ಹತ್ತಿರದಲ್ಲಿದೆ. ಮುಂಬರುವ ದಿನಗಳಲ್ಲಿ ಈ ಟರ್ಮಿನಲ್ 14 ಮಿಲಿಯನ್ TEU ಸರಕುಗಳನ್ನು ನಿರ್ವಹಿಸುವಂತೆ ಮಾಡುವಂತಹ ಗುರಿ ಈಗ ಸರ್ಕಾರಕ್ಕಿದೆ. ಇದರೊಂದಿಗೆ ನಾಗರಿಕ ಮತ್ತು ಮಿಲಿಟರಿ ಬಳಕೆಗಾಗಿ ವಿಮಾನ ನಿಲ್ದಾಣವನ್ನ ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಈ ವಿಮಾನ ನಿಲ್ದಾಣ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಣ್ಗಾವಲು ಮತ್ತೆ ಲಾಜಿಸ್ಟಿಕ್ಸ್ಗೆ ಮುಂಚೂಣಿಯ ನೆಲೆಯಾಗಿ ಕಾರ್ಯನಿರ್ವಹಿಸಲಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಬಹುಶಃ ದೊಡ್ಡ ಬದಲಾವಣೆ ಬರಲಿದೆ. ಮುಂದಿನ 30 ವರ್ಷಗಳಲ್ಲಿ ಇಲ್ಲಿನ ಜನಸಂಖ್ಯೆ ಕೇವಲ 8,000ರಿಂದ 3.5 ಲಕ್ಷಕ್ಕೆ ಹೆಚ್ಚಾಗುತ್ತೆ ಅಂತ ಸರ್ಕಾರ ಭಾವಿಸುತ್ತೆ. ಅಂದ್ರೆ ಮಳೆ ಕಾಡು ಹೋಗಿ ನಗರೀಕರಣ ಆಗಲಿದೆ. ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಅಭಿವೃದ್ಧಿ ಗದ್ದಲ ಏಳುತ್ತೆ. ಮತ್ತೆ ಇಡೀ ಚರ್ಚೆ, ಟೀಕೆ ಆರಂಭ ಆಗೋದೇ ಇದೇ ಕಾರಣಕ್ಕಾಗಿ. ಇದು ವಿಶ್ವದ ಅತ್ಯಂತ ಜನನಿಬಿಡ ಹಡಗು ಮಾರ್ಗಗಳಲ್ಲಿ ಒಂದಾದಂತಹ ಮಲಕ್ಕಾ ಜಲಸಂಧಿಯ ಪಶ್ಚಿಮ ಪ್ರವೇಶ ದ್ವಾರಕ್ಕೆ ಬಹಳ ಹತ್ತಿರದಲ್ಲಿದೆ. ಜಾಗತಿಕ ವ್ಯಾಪಾರದ ಸುಮಾರು 40% ರಷ್ಟು ಇಲ್ಲೇನೆ ಹಾದು ಹೋಗುತ್ತೆ. ಮತ್ತೆ ಮುಖ್ಯವಾಗಿ ಚೀನಾದ 80% ರಷ್ಟು ಇಂಧನ ಆಮದುಗಳು ಇಲ್ಲೇ ಹಾದು ಹೋಗ್ತವೆ. ಭಾರತ ತನ್ನ ಟ್ರಾನ್ಸ್‌ಶಿಪ್‌ಮೆಂಟ್ ಸರಕುಗಳಲ್ಲಿ ಸುಮಾರು 75% ರಷ್ಟನ್ನ ದೇಶದ ಹೊರಗೆ ನಿರ್ವಹಿಸುತ್ತೆ. ಇದರಿಂದಾಗಿ ಭಾರತದ ವ್ಯಾಪಾರಕ್ಕೆ ಲಾಜಿಸ್ಟಿಕ್ಸ್ ವೆಚ್ಚ ಹೆಚ್ಚಾಗುತ್ತೆ. ಗ್ರೇಟ್ ನಿಕೋಬಾರ್ನಲ್ಲಿ ಟ್ರಾನ್ಸ್‌ಶಿಪ್‌ಮೆಂಟ್ ಹಬ್ ಅನ್ನ ನಿರ್ಮಾಣ ಮಾಡಿದ್ರೆ ಭಾರತ ತನ್ನ ಸರಕುಗಳನ್ನ ಸ್ವಂತವಾಗಿ ನಿರ್ವಹಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಇದು ಅಂತಾರಾಷ್ಟ್ರೀಯ ಹಡಗುಗಳಿಗೆ ಸೌಲಭ್ಯಗಳನ್ನು ಒದಗಿಸೋದ್ರಿಂದ ಹಣವನ್ನ ಗಳಿಸಬಹುದು. ಆದ್ರೆ ನಿಜವಾಗಿನೂ ಇದ್ರ ಬಗ್ಗೆನೇ ಈಗ ಟೀಕೆ ಬರ್ತಾ ಇದೆ. ಯಾವುದೇ ಮುಖ್ಯ ಭೂಭಾಗ, ಯಾವುದೇ ಒಳನಾಡು ಇಲ್ಲದ ಶುದ್ಧ ಟ್ರಾನ್ಸ್‌ಶಿಪ್‌ಮೆಂಟ್ ಹಬ್ ಅಂತ ಹೇಳಲಾಗ್ತಾ ಇದೆ. ಕೊಲಂಬೋದಂತಹ ಬಂದರುಗಳು ಇಲ್ಲಿ ವರ್ಷಗಳಿಂದನೂ ಕಾರ್ಯನಿರ್ವಹಿಸ್ತಾ ಇವೆ. ಮತ್ತೆ ಇತರ ಆಳವಾದ ನೀರಿನ ಬಂದರುಗಳು ಈಗಾಗಲೇ ಇಲ್ಲಿವೆ. ಹೀಗಿರುವಾಗ ಖಾಸಗಿ ಕಂಪನಿಗಳ ಮಾತು ಕೇಳುವ ಸರ್ಕಾರದ ತರ್ಕ ಏನು ಅಂತ ಅಂದ್ರೆ ಬಂದರು ನಿರ್ಮಾಣ ಮಾಡೋದು ಅನ್ನೋಂಥ ಟೀಕೆಗಳಿವೆ. ಕಾರ್ಯತಂತ್ರದ ದೃಷ್ಟಿಕೋನ ಅನ್ನುವಂಥ ಭರವಸೆಯೊಂದಿಗೆ ಜನರ ತೆರಿಗೆ ದುಡ್ಡನ್ನ ಇಲ್ಲಿ ಸುರಿಯಲಾಗುತ್ತೆ. ನಿಕೋಬಾರ್ ಯೋಜನೆಯನ್ನ ಅಂತಿಮಗೊಳಿಸೋ ಮೊದಲು ನಿಕೋಬಾರ್ನಲ್ಲಿ ವಾಸಿಸುವಂತ ಜನರನ್ನ ಕೂಡ ಸಂಪರ್ಕ ಮಾಡಿಲ್ಲ ಅನ್ನೋದು ಮತ್ತೊಂದು ದೂರು. ಆ ಜನರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ತಾರೆ ಮತ್ತೆ ತಮ್ಮ ಆತಂಕವನ್ನ ವ್ಯಕ್ತಪಡಿಸ್ತಾರೆ. ರಾಹುಲ್ ಗಾಂಧಿ ಅವರು ಈ ಯೋಜನೆಯನ್ನ ದೇಶದ ಪರಿಸರ ಮತ್ತೆ
ಬುಡಕಟ್ಟು ಪರಂಪರೆಗೆ ವಿರುದ್ಧವಾಗಿದೆ ಅಂತ ಹೇಳಿದ್ದಾರೆ. ಈ ಯೋಜನೆಯನ್ನ ಭಾರತಕ್ಕಾಗಿ ಅಲ್ಲ, ಗೌತಮ್ ಅದಾನಿಯ ಲಾಭಕ್ಕಾಗಿ ಎತ್ತುಕೊಳ್ಳಲಾಗಿದೆ ಅನ್ನೋದು ಅವರ ಆರೋಪ ಆಗಿದೆ. ಇದು ಅಭಿವೃದ್ಧಿ ಅಲ್ಲ, ಇದು ವಿನಾಶ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಮೋದಿ ಸರ್ಕಾರದ ದಿ ಗ್ರೇಟ್ ನಿಕೋಬಾರ್ ಯೋಜನೆಯ ಬಗ್ಗೆ ಯಾವುದೇ ಪಾರದರ್ಶಕತೆಯನ್ನು ಕಾಯ್ದುಕೊಂಡಿಲ್ಲ ಅನ್ನೋದು ನಿಕೋಬಾರ್ನ ಜನರ ಆಕ್ಷೇಪ ಆಗಿದೆ. ಅಭಿವೃದ್ಧಿ ಯೋಜನೆ ಮತ್ತೆ ನಿಕೋಬಾರ್ ಜನರ ಪ್ರಸ್ತಾವಿತ ಸ್ಥಳಾಂತರಕ್ಕೆ ಸಂಬಂಧಪಟ್ಟ ಹಾಗೆ 2 ಕರಡು ಯೋಜನೆಗಳನ್ನು ಬಿಡುಗಡೆ ಮಾಡಲಾಗಿದೆ. ಈ 2 ಯೋಜನೆಗಳು ಸ್ಥಳೀಯರಲ್ಲಿ ಹೆಚ್ಚು ಗೊಂದಲ ಮತ್ತೆ ಭಯವನ್ನು ಸೃಷ್ಟಿ ಮಾಡಿವೆ. ತಮ್ಮ ಭೂಮಿಯನ್ನ ಕಳೆದುಕೊಳ್ಳುವಂತಹ ಭಯ ಮತ್ತೆ ತಮ್ಮನ್ನ ಅಲ್ಲಿಂದ ಹೊರಗೆ ಹಾಕುವಂತಹ ಭಯ ಈಗ ಅವರನ್ನ ಕಾಡ್ತಾ ಇದೆ. ನಿಕೋಬಾರೀಸ್ ಮತ್ತೆ ಶೋಂಪೆನ್ ಇವೆರಡು ಅಲ್ಲಿನ ಸಮುದಾಯಗಳು. ಶೋಂಪೆನ್ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು. ಅವರು ಸಾವಿರಾರು ವರ್ಷಗಳಿಂದ ಈ ದ್ವೀಪದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ವಾಸಿಸುವ ಸುಮಾರು 300ರಿಂದ 400 ಬುಡಕಟ್ಟು ಜನಾಂಗದವರು ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ಸಂಪರ್ಕವನ್ನ ಹೊಂದಿಲ್ಲ. ಅವ್ರ ನೆಲೆಗಳಿಗೆ ತೊಂದರೆಯಾಗೋದಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ತಜ್ಞರು ಹೇಳೋ ಪ್ರಕಾರ 3 ಲಕ್ಷಕ್ಕೂ ಹೆಚ್ಚು ಜನರ ಒಳಹರಿವಿದ್ದಾಗ ಅಷ್ಟೊಂದು ನಿರ್ಮಾಣ ನಡೆದ್ರೆ ಈ ಬುಡಕಟ್ಟು ಜನಾಂಗದವರು ಸಣ್ಣ ಭೂಪ್ರದೇಶಕ್ಕೆ ಸೀಮಿತ ಆಗ್ತಾರೆ. ಈ ಯೋಜನೆ ಇಡೀ ಶೋಂಪೆನ್ ಬುಡಕಟ್ಟು ಜನಾಂಗವನ್ನ ಅಳಿಸಿ ಹಾಕಬಹುದು ಅಂತ ಅಂತಾರಾಷ್ಟ್ರೀಯ ತಜ್ಞರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ನಿಕೋಬಾರೀಸ್ ಬುಡಕಟ್ಟು ಜನಾಂಗದವರನ್ನ 2004ರ ಸುನಾಮಿಯ ನಂತರ ಪಶ್ಚಿಮ ಕರಾವಳಿಯಿಂದ ಪೂರ್ವ ಕರಾವಳಿಗೆ ಸ್ಥಳಾಂತರಿಸಲಾಯಿತು. ಒಂದು ದಿನ ಅವರನ್ನ ಅವರ ಪೂರ್ವಜರ ಭೂಮಿಗೆ ಮರಳಿ ಕಳಿಸಲಾಗುವುದು ಅಂತ ಭರವಸೆಯನ್ನ ನೀಡಲಾಯಿತು. ಈಗ ಅದೇ ಪಶ್ಚಿಮ ಕರಾವಳಿಯಲ್ಲಿ ಈ ಯೋಜನೆ ನಡೆಯುತ್ತೆ. ಸರ್ಕಾರ ಅವ್ರ ಭೂಮಿಯನ್ನ ಜನವಸತಿ ರಹಿತ ಅಂತ ಘೋಷಿಸ್ತಾ ಇದೆ. ಇದು ಕೇವಲ ಅಭಿವೃದ್ಧಿ ಅಲ್ಲ, ಇದು ಉದ್ದೇಶಪೂರ್ವಕ ಸ್ಥಳಾಂತರ ಕೂಡ ಆಗಿದೆ. ಮನುಷ್ಯರು ಮಾತ್ರವಲ್ಲ, ಎಲ್ಲಾ ರೀತಿಯ ಅಪರೂಪದ ಪ್ರಭೇದಗಳು ಕೂಡ ನಾಶ ಆಗ್ತವೆ. 10 ಲಕ್ಷ ಮರಗಳ ನಾಶ ಆಗಲಿದೆ. ದೇಶದ ಆರ್ಥಿಕ ಮತ್ತೆ ಮಿಲಿಟರಿ ಭದ್ರತೆಗೆ ಯಾರಿಗೂ ಕೂಡ ಯಾವುದೇ ಆಕ್ಷೇಪನೇ ಇಲ್ಲ. ಆದ್ರೆ ಈ ಯೋಜನೆಯಲ್ಲಿ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಅನ್ನುವಂಥ ತಕರಾರುಗಳಿವೆ. ಚೀನಾದಿಂದ ಭದ್ರತೆ ಅನ್ನೋದಕ್ಕಿಂತನೂ ಬೇರೆಯವರಿಗೆ ಲಾಭ ಆಗುವಂತೆ ಈ ಒಂದು ಯೋಜನೆಯನ್ನ ರೂಪಿಸಲಾಗ್ತಾ ಇದೆ ಅಂತ ತೋರುತ್ತೆ. ಈ ಯೋಜನೆ ದೇಶದ ಆರ್ಥಿಕತೆಗೆ ಮಾತ್ರ ಅಲ್ಲ, ದೇಶದ ಭದ್ರತೆಗೂ ಕೂಡ ಬಹಳ ಮುಖ್ಯ ಅಂತ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ. ಈ ಯೋಜನೆಗಾಗಿ ಮೋದಿ ಸರ್ಕಾರ ಯುನೆಸ್ಕೋ ಜೀವಗೋಳ ಮೀಸಲು ಮತ್ತೆ ಬುಡಕಟ್ಟು ಮೀಸಲು ಪ್ರದೇಶದ ಕೆಲ ಭಾಗಗಳ ಕಾನೂನು ರಕ್ಷಣೆಯನ್ನ ತೆಗೆದುಹಾಕಬೇಕಾಯಿತು. ಇವು ಭಾರತ ಸರ್ಕಾರ ವರ್ಷಗಳಿಂದ ದಶಕಗಳಿಂದಾನು ಕಾನೂನು ರಕ್ಷಣೆ ಒದಗಿಸಿರುವಂತಹ ಕ್ಷೇತ್ರಗಳಾಗಿವೆ. ಪರಿಸರ ಮತ್ತೆ ಬುಡಕಟ್ಟು ಸಮುದಾಯಗಳ ರಕ್ಷಣೆಗಾಗಿ ಇದ್ದಂತಹ ಈ ರಕ್ಷಣೆಗಳನ್ನ ಈಗ ತರಾತುರಿಯಿಂದ ತೆಗೆದುಹಾಕಲಾಗ್ತಾ ಇದೆ. ಈ ವೇಗ ಉದ್ದೇಶಪೂರ್ವಕವಾಗಿದೆಯಾ ಅಂತ ಜನರು ಕೇಳ್ತಾ ಇದ್ದಾರೆ. ಈಗ ಯಾವುದೇ ಒಂದು ಸರಿಯಾದ ತನಿಖೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ಕೆಲವು ನಿರ್ದಿಷ್ಟ ಜನರು ಇದರ ಲಾಭವನ್ನ ಪಡಿಬಹುದು. 2023ರಲ್ಲಿ NGTಯ ಉನ್ನತ ಅಧಿಕಾರ ಸಮಿತಿ ಈ ಒಂದು ಯೋಜನೆಗೆ ಗ್ರೀನ್ ಸಿಗ್ನಲ್ ತೋರಿಸ್ತು. ಆದ್ರೆ ಬಹಳಷ್ಟು ವಿಷಯಗಳನ್ನ ಮರೆಮಾಚಲಾಗಿರುವಂತಹ ಆರೋಪಗಳಿವೆ. ರಾಷ್ಟ್ರೀಯ ಭದ್ರತೆ ವಿಷಯವಾಗಿದ್ರೆ ಇಂತಹ ಮುಚ್ಚುಮರೆ ಏನಿರುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇದು ಅತ್ಯುನ್ನತ ಸಂರಕ್ಷಣಾ ವಲಯದಲ್ಲಿ ಬರುತ್ತೆ, ಮತ್ತೆ ಇದು ಪರಿಸರ ಸೂಕ್ಷ್ಮ ವಲಯ ಆಗಿದೆ, ಮತ್ತೆ ಇಲ್ಲಿ ಯಾವುದೇ ನಿರ್ಮಾಣ ಸಾಧ್ಯನೇ ಇಲ್ಲ. ಈ ಬಂದರು ನಿರ್ಮಿಸಲಿರುವಂತಹ ಗಲಾಥಿಯಾ ಕೊಲ್ಲಿ ವಲಯದಲ್ಲಿ ನಿರ್ಮಾಣವನ್ನ ನಿಷೇಧ ಮಾಡಲಾಗಿದೆ. ದಾಖಲೆಗಳ ಪ್ರಕಾರ ಆ ಕೊಲ್ಲಿಯಲ್ಲಿ 20,000ಕ್ಕೂ ಹೆಚ್ಚು ಹವಳ ದಿಬ್ಬಗಳಿವೆ. ಉತ್ತರ ಹಿಂದೂ ಮಹಾಸಾಗರದಲ್ಲಿ ದೈತ್ಯ ಲೆದರ್ ಬ್ಯಾಕ್ ಆಮೆಯ ಪ್ರಮುಖ ಗೂಡು ಕಟ್ಟುವಂತ ಸ್ಥಳ ಕೂಡ ಅಲ್ಲಿದೆ. ಪರಿಸರ ಸಚಿವಾಲಯದ ಸಂಸ್ಥೆಗಳಿಂದ ಬಂದಂತಹ ವರದಿಗಳಲ್ಲಿ ಸರ್ಕಾರಕ್ಕೆ ಏನ್ ಬಯಸಿದೆಯೋ ಅದನ್ನು ಸೇರಿಸಲಾಗಿದೆ. ಯಾವುದೇ ಒಂದು ಸ್ವತಂತ್ರ ಮೌಲ್ಯಮಾಪನ ಇಲ್ಲ ಅಂತ ಹೇಳಲಾಗಿದೆ. ಈ ಎಲ್ಲಾ ವಿಷಯಗಳ ಕಾರಣದಿಂದಾಗಿ ಈ ಯೋಜನೆಗೆ ಸಾಕಷ್ಟು ವಿರೋಧ ಇದೆ. ಈ ಯೋಜನೆಯನ್ನ ಕೆಲವು ಜನರ ಲಾಭಕ್ಕಾಗಿ ಮಾಡಲಾಗ್ತಾ ಇದೆ ಅಂತ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಇಷ್ಟು ದೊಡ್ಡ ಮತ್ತೆ ದುಬಾರಿ ಯೋಜನೆಯ ಕಾರ್ಯಸಾಧ್ಯತಾ ಅಧ್ಯಯನವನ್ನ ಕೂಡ ಸರಿಯಾಗಿ ಮಾಡಲಾಗಿಲ್ಲ. ಈ ಎಲ್ಲರ ಬಾಯಿ ಮುಚ್ಚಿಸೋದಕ್ಕೆ ಸರ್ಕಾರ ತನ್ನ ಬ್ರಹ್ಮಾಸ್ತ್ರವನ್ನ ಹೊರತೆಗೆದಿದೆ. ಈ ಯೋಜನೆ ಚೀನಾದ ತಂತ್ರಕ್ಕೆ ಪ್ರತಿತಂತ್ರ ಅಂತ ಹೇಳೋ ಮೂಲಕ ಬಾಯಿ ಮುಚ್ಚಿಸಲಾಗ್ತಾ ಇದೆ. ಚೀನಾದ ಕಡಲ ಚಟುವಟಿಕೆಗಳ ಮೇಲ್ವಿಚಾರಣೆಗೆ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪ ಬಹಳ ನಿರ್ಣಾಯಕವಾಗಿದೆ ಅಂತ ರಕ್ಷಣಾ ವಿಶ್ಲೇಷಕರು ಹೇಳ್ತಾರೆ. ಭೌಗೋಳಿಕವಾಗಿ ಚೀನಾವನ್ನ ಎದುರಿಸೋದಕ್ಕೆ ಒಂದು ಸೂಕ್ತ ಸ್ಥಳ ಅನ್ನುವಂಥ ವಾದವನ್ನ ಮುಂದಿಟ್ಟು ಈಗ ಸರ್ಕಾರ ಇಲ್ಲಿನ ಮಡಿಲ ಮೀಡಿಯಾ ಮತ್ತೆ IT ಸೆಲ್ ಹೊಸ ಸೂತ್ರ ತಂದಿವೆ. ಗ್ರೇಟ್ ನಿಕೋಬಾರ್ ಯೋಜನೆಯ ಬಗ್ಗೆ ಯಾವುದೇ ಪ್ರಶ್ನೆಯನ್ನ ಕೇಳುವ ಅಥವಾ ಟೀಕೆ ಮಾಡುವಂತ ಯಾರನ್ನೇ ಆದ್ರೂ ಕೂಡ ಈಗ ಚೀನಿ ಏಜೆಂಟ್ ಅಂತ ಕರೆಯೋದು ಶುರುವಾಗ್ಬಿಟ್ಟಿದೆ. ಮಲಕ್ಕವನ್ನ ಬಹುಶಃ ಹಾರ್ಮುಜ್ ಅನ್ನೋ ಹಾಗೆ ಬಿಂಬಿಸುವಂತ ಯತ್ನ ಇದಾಗಿರೋ ಹಾಗಿದೆ. ಆದ್ರೆ ಮಲಕ್ಕವನ್ನ ಚಾಕ್ ಪಾಯಿಂಟ್ ಮಾಡೋದಿಕ್ ಸಾಧ್ಯ ಇಲ್ಲ. ಮಲಕ್ಕ ಹಾರ್ಮುಜ್ ಅಲ್ಲ. ನಾವು ಮಲಕ್ಕವನ್ನ ನಿರ್ಬಂಧಿಸಿದ್ರು ಚೀನಾದ ಹಡಗು ಮಾರ್ಗಗಳು ಸುಂದಾ ಮತ್ತೆ ಲೋಂಬೋಕ್ ಜಲಸಂಧಿಗಳನ್ನ ಬಳಸಬಹುದು. ಅಂದ್ರೆ ವಾಸ್ತವವಾಗಿ ಮಲಕ್ಕ ಜಲಸಂಧಿಯ ಆಳ ಕೇವಲ 25 ಮೀಟರ್ ಇದೆ. ಸೂಪರ್ ಕಾರ್ಗೋ ಹಡಗುಗಳು ಮಲಕ್ಕ ಜಲಸಂಧಿಯನ್ನ ಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವು ಈಗಾಗ್ಲೇನೆ ಲೋಂಬೋಕ್ನಂತಹ ನೇರ ಮಾರ್ಗಗಳನ್ನ ಬಳಸ್ತಾ ಇವೆ. ದೊಡ್ಡ ಟ್ರಾನ್ಸ್ಶಿಪ್ಮೆಂಟ್ ಕಂಟೈನರ್ಗಳು ಗಲಾಥಿಯಾ ಕೊಲ್ಲಿಯಲ್ಲಿರುವಂತಹ ಮಲಕ್ಕ ಜಲಸಂಧಿಯಲ್ಲಿ ಹೋಗೋದಿಕ್ಕೆ ಸಾಧ್ಯವಾಗದೇ ಇದ್ರೆ ಅದರಿಂದ ಏನ್ ಲಾಭ?
ಇನ್ನು ಚೀನಾವನ್ನ ನಿರ್ಬಂಧಿಸುತ್ತೀವಿ ಅಂತ ಹೇಳಾಗೋದ್ರ ಬಗ್ಗೆ ಇದು ಇಂಡೋನೇಷ್ಯಾ, ಮಲೇಷ್ಯಾ, ಸಿಂಗಾಪುರ್ ಮತ್ತೆ ಥೈಲ್ಯಾಂಡ್ ನೊಂದಿಗೆ ನೇರ ಮುಖಾಮುಖಿ ಕಾರಣ ಆಗಲಿದೆ. ಮಲಕ್ಕಾ ಜಲಸಂಧಿಯನ್ನ ಯಾರು ಒಟ್ಟಾಗಿ ನಿಯಂತ್ರಿಸುತ್ತಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇನ್ನು ಭಾರತ ಈಗಾಗಲೇ ಪೋರ್ಟ್ ಬ್ಲೇರ್ ನಲ್ಲಿ ಇಂಟಿಗ್ರೇಟೆಡ್ ಅಂಡಮಾನ್ ಮತ್ತೆ ನಿಕೋಬಾರ್ ಕಮಾಂಡ್ ಅಂದ್ರೆ ANC ಅನ್ನ ನಿರ್ವಹಿಸುತ್ತೆ. ಅದರಿಂದಾಗಿ ನೌಕಾ ಚಲನೆಯನ್ನ ಈಗಾಗಲೇ ಪೂರ್ವ ಹಿಂದೂ ಮಹಾಸಾಗರ ಮತ್ತೆ ಮಲಕ್ಕಾ ಜಲಸಂಧಿಯಲ್ಲಿ ಟ್ರ್ಯಾಕ್ ಮಾಡಲಾಗಿದೆ. ಇದು ಹೊಸ ಆವಿಷ್ಕಾರ ಅಲ್ಲ. ಭಾರತೀಯ ವಾಯುಪಡೆ ನಿಕೋಬಾರ್ನಲ್ಲಿ ಬಹಳ ಮುಖ್ಯ ನೆಲೆಯನ್ನು ಹೊಂದಿದೆ. ಇದು ಬಂಗಾಳ ಕೊಲ್ಲಿಯಲ್ಲಿ ಭಾರತಕ್ಕೆ ವಾಯು ಪ್ರಾಬಲ್ಯವನ್ನು ಒದಗಿಸುತ್ತೆ ಮತ್ತೆ ಹಡಗು ಚಟುವಟಿಕೆಯ ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಈ ವರ್ಷದ ಜನವರಿಯಲ್ಲಿ ಇಲ್ಲಿ ಹೊಸ ಮತ್ತೆ ನವೀಕೃತ ರನ್ವೇ ಉದ್ಘಾಟಿಸಲಾಯಿತು. ಸುಖೋಯ್ 30 MKI ಜೆಟ್ಗಳು ಕೂಡ ಇಲ್ಲಿ ಇಳಿಬಹುದು. INS ಬಾಜ್ ಭಾರತದ ದಕ್ಷಿಣದ ನೌಕಾ ವಾಯುನೆಲೆ ಆಗಿದ್ದು ಗ್ರೇಟ್ ನಿಕೋಬಾರ್ನ ಕ್ಯಾಂಬೆಲ್ ಕೊಲ್ಲಿಯಲ್ಲಿದೆ. INS ಬಾಜ್ ಕಡಲ ವಿಚಕ್ಷಣ ಜಲಂತರ್ಗಾಮಿ ವಿರೋಧಿ ಯುದ್ಧ ಕಣ್ಗಾವಲು ವ್ಯವಸ್ಥೆಯನ್ನು ಹೊಂದಿದೆ. ಇದು ಮಲಕ್ಕಾ ಜಲಸಂಧಿಯಿಂದ ಕೇವಲ 100 ಕಿಲೋಮೀಟರ್ ದೂರದಲ್ಲಿದೆ. ಇದರ ಹೊರತಾಗಿ ಶ್ರೀ ವಿಜಯಪುರಂನಲ್ಲಿ ಮತ್ತೊಂದು ವಾಯುನೆಲೆ ಇದೆ. ಕಳೆದ ಕೆಲ ವರ್ಷಗಳಲ್ಲಿ ಚೀನಾ ಈಗಾಗಲೇ ಅಂತಹ ಕ್ರಮಗಳನ್ನು ಕೈಗೊಂಡಿದ್ದು ಭಾರತ ಮಲಕ್ಕವನ್ನ ನಿರ್ಬಂಧ ಮಾಡೋದು ಅಸಾಧ್ಯ ಆಗಿದೆ. ನಾವು ಚೀನಾದಿಂದ ಖರೀದಿ ಮಾಡೋದನ್ನ ನಿಲ್ಲಿಸ್ಬಿಟ್ರೆ ನಮ್ಮ ಆರ್ಥಿಕತೆ ಕೆಟ್ಟ ಸ್ಥಿತಿಯಲ್ಲಿರುತ್ತೆ. ಚೀನಾ ಭಾರತಕ್ಕೆ ರಫ್ತು ಮಾಡೋದನ್ನ ನಿಲ್ಲಿಸ್ಬಿಟ್ರೆ ನಮ್ಮ ಪರಿಸ್ಥಿತಿ ತುಂಬಾನೇ ಬಿಗಿಯಾಗುತ್ತೆ. ಹಾಗಾಗಿನೇ ಚೀನಾ ಕೆಲವೊಮ್ಮೆ ಗಾಲ್ವಾನ್ ಮೇಲೆ ದಾಳಿ ಮಾಡುತ್ತೆ, ಕೆಲವೊಮ್ಮೆ ಅರುಣಾಚಲವನ್ನ ತನ್ನದು ಅಂತ ಹೇಳ್ಕೊಳ್ಳುತ್ತೆ. ಮತ್ತೆ ನಾವು ಈ ಒಂದು ಅವಮಾನವನ್ನ ಮೌನವಾಗಿ ಸಹಿಸ್ಕೊಳ್ತೀವಿ. ಇತ್ತೀಚೆಗೆ ಚೀನಾ ಭಾರತದ ಶೆಕ್ಸ್ಕಮ್ ಕಣಿವೆಯನ್ನ ತನ್ನದು ಅಂತ ಹೇಳ್ಕೊಂಡಿದೆ. ಹೆದ್ದಾರಿಗಳು ಮತ್ತೆ ರಕ್ಷಣಾ ಕಾರ್ಯಗಳು ಕೂಡ ಅಲ್ಲಿ ತ್ವರಿತಗತಿಯಲ್ಲಿ ಆರಂಭ ಆಗಿವೆ. ಚೀನಾ ಮಲಕ್ಕಾ ಜಲಸಂಧಿಗೆ ಪರ್ಯಾಯವನ್ನ ಕೂಡ ಸೃಷ್ಟಿ ಮಾಡಿದೆ. ಅಂಡಮಾನ್ ಮತ್ತೆ ನಿಕೋಬಾರ್ನಲ್ಲಿ ದೊಡ್ಡ ಟ್ರಾನ್ಸ್ಶಿಪ್ಮೆಂಟ್ ಬಂದರನ್ನ ನಿರ್ಮಿಸೋದ್ರ ಬಗ್ಗೆ ಮಾತನಾಡಲಾಗ್ತಾ ಇದೆ. ಇಷ್ಟು ದೊಡ್ಡ ಬಂದರನ್ನ ಇಷ್ಟು ದುಬಾರಿ ಬೆಲೆಗೆ ನಿರ್ಮಾಣ ಮಾಡಿದ್ರೆ ಅದಕ್ಕಾಗಿ ಒಂದು ಪ್ರತ್ಯೇಕ ರಕ್ಷಣಾ ಮೂಲಸೌಕರ್ಯವನ್ನ ನಿರ್ಮಾಣ ಮಾಡಬೇಕಾಗತ್ತೆ. ಯುದ್ಧದ ಸಮಯದಲ್ಲಿ ಅದನ್ನ ಉಳಿಸಬೇಕಾದ್ರೆ ಚೀನಾವನ್ನ ನಿಲ್ಲಿಸೋದಕ್ಕೆ ಬಯಸಿದ್ರೆ ಮೊದಲು ನಮ್ಮ ಆರ್ಥಿಕತೆಯನ್ನು ಹೆಚ್ಚು ಮಾಡಬೇಕಾಗತ್ತೆ. ಗ್ರೇಟ್ ನಿಕೋಬಾರ್ನಲ್ಲಿನ ನಿರ್ಮಾಣ ಅಲ್ಲ, ಮೊದಲು ಅದನ್ನ ರಕ್ಷಣೆ ಮಾಡಬೇಕಾಗಿದೆ. ಮಳೆ ಕಾಡಿನ ಬದಲಿಗೆ ಸಂಪೂರ್ಣ ಮೂಲ ಸೌಕರ್ಯವನ್ನ ನಿರ್ಮಾಣ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬೃಹತ್ ವಿಮಾನ ನಿಲ್ದಾಣ ಸಂಕೀರ್ಣಗಳು ಮತ್ತೆ ಕೈಗಾರಿಕಾ ಕಾರಿಡಾರ್ಗಳಿಗೆ ದಾರಿ ಮಾಡಿಕೊಡೋದಿಕ್ಕೆ ಸ್ಥಳೀಯ ಆವಾಸ ಸ್ಥಾನಗಳನ್ನ ನಾಶಪಡಿಸಲಾಗುತ್ತೆ. ಈ ಯೋಜನೆ ಭಾರತದ ಸಮುದ್ರ ಮತ್ತೆ ರಕ್ಷಣಾ ಹಿತಾಸಕ್ತಿಗಳಿಗೆ ನಿರ್ಣಾಯಕ ಅಂತ ಹೇಳಲಾಗತ್ತೆ. ಆದ್ರೆ 90,000 ಕೋಟಿ ಯೋಜನೆಯಿಂದ ಕೆಲವು ಸಂಘಟಿತ ಸಂಸ್ಥೆಗಳು ಗಮನಾರ್ಹ ಲಾಭವನ್ನು ಪಡೆಯುತ್ತವೆ. ಆದ್ರೆ ಅದರ ನಂತರ ಈ ನಿಕೋಬಾರ್ ಯೋಜನೆ ಯಶಸ್ವಿ ಆಗತ್ತೆ ಅಂತ ಯಾರು ಖಾತ್ರಿ ನೀಡ್ತಾರೆ? ಅಕಸ್ಮಾತ್ ಈ ಯೋಜನೆ ಏನಾದ್ರೂ ವಿಫಲ ಆದ್ರೆ ಯಾರು ರಿಸ್ಕ್ ತಗೋತಾರೆ? ವ್ಯರ್ಥವಾಗುವಂತ ಈ ಸಾವಿರಾರು ಕೋಟಿ ತೆರಿಗೆದಾರರ ಹಣಕ್ಕೆ ಯಾರು ಹೊಣೆ ಹೊರ್ತಾರೆ? ಚೀನಾ ನಮ್ಮ ದೊಡ್ಡ ಶತ್ರು ಅಂತ ಹೇಳ್ತಾ ಇರೋದ್ರಲ್ಲಿ ಅರ್ಥನೇ ಇಲ್ಲ. ನಾವು ಅದರ ವಿರುದ್ಧ ಆರ್ಥಿಕವಾಗಿ, ಮಿಲಿಟರಿ ಮತ್ತೆ ರಾಜತಾಂತ್ರಿಕವಾಗಿ ಹೋರಾಡಬೇಕಾಗಿದೆ. 90,000 ಕೋಟಿ ಕಂಟೈನರ್ ಬಂದರೂ ಚೀನಾವನ್ನ ಎದುರಿಸೋದಕ್ಕೆ ಒಂದು ಮಾರ್ಗ ಆಗ್ಬಹುದಾ? ಇದು ತೀವ್ರ ಪರಿಸರ ಹಾನಿಯನ್ನು ಉಂಟು ಮಾಡುತ್ತೆ. ಕೆಲವು ಕೈಗಾರಿಕೋದ್ಯಮಿಗಳು ಬಹಳಷ್ಟು ಹಣವನ್ನು ಗಳಿಸ್ತಾರೆ ಇದರಲ್ಲಿ. ಇತ್ತೀಚಿನ ನಮ್ಮ ಅಭಿವೃದ್ಧಿ ಮಾದರಿಗಳೆಲ್ಲ ಘೋಷಣೆಗಳು ಮತ್ತೆ ಪೋಸ್ಟರ್ಗಳಲ್ಲಿನ ಅಬ್ಬರದಲ್ಲೇ ಕರು ಹೋಗ್ತವೆ. ಎಷ್ಟೆಲ್ಲಾ ವಿಮಾನ ನಿಲ್ದಾಣಗಳು ಪಾಳು ಬಿದ್ದಿವೆ. ಇವತ್ತು 100 ಸ್ಮಾರ್ಟ್ ಸಿಟಿಗಳ ಕಥೆ ಎಲ್ಲಿಗೆ ಮುಟ್ಟಿತು ಅನ್ನೋದನ್ನ ನಾವೆಲ್ಲ ನೋಡಿದೀವಿ. ಕ್ಲೀನ್ ಗಂಗಾ ಯೋಜನೆಗೆ ಏನಾಯ್ತು? 20ರಿಂದ 30,000 ಕೋಟಿ ಅದು ಎಲ್ಲಿಗೆ ಹೋಯ್ತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಾದ್ರೆ ಈ ಗ್ರೇಟ್ ನಿಕೋಬಾರ್ ಚಿತ್ರವನ್ನ ಯಾವ ರೀತಿ ನಾವು ಊಹಿಸ್ಕೊಳ್ಬಹುದು? ವೀಕ್ಷಕರ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಇದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.